ನಮಸ್ಕಾರ ಸ್ನೇಹಿತರೆ, ಗ್ರಾಮ ಒನ್ FG ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ವಿಸಸನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು NK5 ಏನು ಎನೇಬಲ್ ಮಾಡಿದ್ದಾರೆ, NK5 ಮುಖಾಂತರ ಹೇಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ವಿಸಸನ್ನು ಅಪ್ಲೈ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡೋಣ ಬನ್ನಿ. ಮೊದಲಿಗೆ ಸೇವಾ ಸಿಂಧು ಲಾಗಿನ್ ಮಾಡಬೇಕು. ಸೇವಾ ಸಿಂಧು ಲಾಗಿನ್ ಮಾಡಿದ ನಂತರ ಈ ಥರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಅಂತ ಬರುತ್ತೆ. ಸರ್ಚಲ್ಲಿ ರೆವಿನ್ಯೂ ಅಂತ ಟೈಪ್ ಮಾಡ್ತೀನಿ. ಅಲ್ಲಿ ಅಪ್ಲಿಕೇಶನ್ ಫಾರ್ ಅಪ್ಲೈಯಿಂಗ್ ರೆವಿನ್ಯೂ ಸರ್ವಿಸಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದಾದ ನಂತರ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ರೆವಿನ್ಯೂ ಸರ್ವಿಸಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು ನಾಡ ಕಚೇರಿ ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ನಾಡ ಕಚೇರಿ ಇಂಟರ್ಫೇಸ್ ಓಪನ್ ಆದ ನಂತರ ಇಲ್ಲಿ ಹೊಸ ವಿನಂತಿಯಲ್ಲಿ ನೋಡ್ಬೋದು ನೀವು ಯಾವ ಥರ ಬರುತ್ತೆ ಅಂತೇಳಿ. ಸೊ ಈ ಮುಂಚೆ ಸೇವಾ ಸಿಂಧುನಲ್ಲಿ ಏನು ಬರ್ತಿತ್ತು ಅದಕ್ಕಿಂತ ಪೂರ್ತಿ ಡಿಫ್ರೆಂಟಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಹೊಸ ವಿನಂತಿಯಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಇದೆ. ಸೊ ಆಮೇಲೆ ಸಾಮಾನ್ಯ ಪ್ರಮಾಣ ಪತ್ರಗಳು, ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂಥ ಪ್ರಮಾಣ ಪತ್ರಗಳು, ಆದಾಯ ಪ್ರಮಾಣ ಪತ್ರ, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳಂತೇಳಿ ಅಪ್ಲಿಕೇಶನ್ಸ್ ಇದೆ. ಸೊ ಮೊದಲಿಗೆ ನಾವಿಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಸೆಲೆಕ್ಟ್ ಮಾಡೋಣ. ಜಾತಿ ಪ್ರಮಾಣ ಪತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಈ ಮುಂಚೆ ಏನು ದಾಖಲಾತಿಗಳನ್ನ ನಾವು ಪಡಿತಿದ್ವಿ, ಅಪ್ಲಿಕೇಶನ್ ದಾಖಲಾತಿಗಳು ಸೇಮ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಅಂತಿದೆ. ಸೊ ಇರಲಿಲ್ಲ ಅಂದರೆ ನಾವು ನೋ ಅಂತ ಹೇಳಿ ಆಧಾರ್ ನಂಬರ್ ಮುಖಾಂತರ ಹಾಕ್ಬೋದು. ಇತ್ತು ಅಂತಂದರೆ ನಾವು ರೇಷನ್ ಕಾರ್ಡ್ ನಂಬರ್ ಮುಖಾಂತರ ಹಾಕ್ಬೋದು. ಸೊ ಆಲ್ರೆಡಿ ಪಡಿತರ ಚೀಟಿ ಸಂಖ್ಯೆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ತೀನಿ. ರೇಷನ್ ಕಾರ್ಡ್ ನಂಬರ್ ಮುಖಾಂತರ ಓಪನ್ ಆಗುತ್ತೆ ನೋಡಿ. ಇಲ್ಲಿ ನೋಡ್ಬೋದು, ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ಶೋಧಿಸು ಕೊಟ್ಟ ನಂತರ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಕ್ಯಾಂಡಿಡೇಟ್ ನೇಮ್ ಸೆಲೆಕ್ಟ್ ಮಾಡಿಕೊಂಡು ತಾಲೂಕಾ, ಆಮೇಲೆ ಹೋಬಳಿ, ಆಮೇಲೆ ಗ್ರಾಮ ಎಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ತಂದೆ ಹೆಸರು ಅಂತ ಕೇಳಿದ್ರೆ ತಂದೆ ಹೆಸರು ಹಾಕಬೇಕು. ಗಂಡನ ಹೆಸರು ಇದ್ದಲ್ಲಿ ಗಂಡನ ಹೆಸರು ಹಾಕಿ, ತಾಯಿ ಹೆಸರು ಇದ್ದಲ್ಲಿ ತಾಯಿ ಹೆಸರು ಹಾಕಬೇಕು. ಆಮೇಲೆ ವಿಳಾಸ, ಆಮೇಲೆ ತಾಲೂಕಾ, ವಿಳಾಸ ಇದ್ದಲ್ಲಿ ವಿಲೇಜ್ ನೇಮ್, ಆಮೇಲೆ ಸೆಕೆಂಡ್ ಕಾಲಮ್ ತಾಲೂಕಾ, ಥರ್ಡ್ ಕಾಲಮು ಜಿಲ್ಲೆಯ ಹೆಸರು, ಆಮೇಲೆ ಪಿನ್ ಕೋಡ್ ಕೇಳುತ್ತೆ, ಆಮೇಲೆ ಮೊಬೈಲ್ ನಂಬರ್ ಕೇಳುತ್ತೆ. ಕಸ್ಟಮರ್ ಮೊಬೈಲ್ ನಂಬರ್ ಹಾಕಬೇಕು. ಒಂದು OTP ಹೋಗುತ್ತೆ. ಕಸ್ಟಮರ್ ಮೊಬೈಲ್ ನಂಬರ್ OTP. ಸೊ ಇಲ್ಲಿ ಏನು ವ್ಯತ್ಯಾಸ ಅಂತಂದರೆ, ಕಸ್ಟಮರ್ ಮೊಬೈಲ್ ನಂಬರ್ ಕೇಳುತ್ತೆ, ಅವ್ರಿಗೆ ಅಪ್ಲಿಕೇಶನ್ ಅಪ್ರೂವಲ್ ಆದ ಮೆಸೇಜ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಮೊಬೈಲ್ ನಂಬರ್ ಕಸ್ಟಮರ್ದೇ ಹಾಕಬೇಕು. ಆಮೇಲೆ ಇಲ್ಲಿ ಇಮೇಲ್ ID ಇರುತ್ತೆ, ಇಮೇಲ್ ID ಕೂಡ ಕಸ್ಟಮರ್ದೇ ಹಾಕಬೇಕು. ಇಲ್ಲಿ ನೋಡಿ, ಇಮೇಲ್ ID ಕಾಲಮ್, ಇಮೇಲ್ ID. ಸೊ ಇಲ್ಲಿ ನೋಡಿ, ಇಮೇಲ್ IDಗೆ ಒಂದು ಮೇಲ್ ಬರುತ್ತೆ ನೋಡ್ಬೋದು. ಇಮೇಲ್ OTP ಕೇಳುತ್ತೆ, ಇಮೇಲ್ OTPಯನ್ನು ಎಂಟ್ರಿ ಮಾಡಬೇಕು. ಬಂತು ನೋಡಿ ಇಮೇಲ್ ID OTP ಹಾಕಿ ಪರಿಶೀಲಿಸಿ ಕ್ಲಿಕ್ ಮಾಡಬೇಕು. ಅಲ್ಲಿ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇನ್ ಕೇಸ್ OTP ವೆರಿಫಿಕೇಷನ್ ಫೇಲ್ ಆಗಿದ್ದರೆ ಮತ್ತೆ 60 ಸೆಕೆಂಡ್ ವೆಯ್ಟ್ ಮಾಡಿ ಮತ್ತೆ OTP ಕಳುಹಿಸಿ ಕ್ಲಿಕ್ ಮಾಡಿದರೆ ತಿರ್ಗಿ ಮತ್ತೆ OTP ಬರುತ್ತೆ. OTP ಹಾಕಿ ಪರಿಶೀಲಿಸಿ ಕ್ಲಿಕ್ ಮಾಡಬೇಕು. ಅದಾದ ನಂತರ ನೋಡಿ, ಇಲ್ಲಿ ನೀವು ಈ ಪ್ರಮಾಣ ಪತ್ರವನ್ನು ಡಿಜಿಲಾಕರ್ಗೆ ತಳ್ಳಲು ನೀವು ಬಯಸುವಿರಾ. ಸೊ ಡಿಜಿಲಾಕರ್ಗೆ ಬೇಕಂದರೆ ಎಸ್ ಅಂತ ಕೊಡಬೇಕು. ಆಮೇಲೆ ಪ್ರಮಾಣ ಪತ್ರ ವಿತರಣಾ ವಿಧಾನ ಇನ್ ಪರ್ಸನ್ ಕ್ಲಿಕ್ ಮಾಡಿ ಮುಂದಿನದು ಅಂತ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಆಪ್ಷನ್ ಇಲ್ಲಿ ಬರುತ್ತೆ. ಸೊ ಆಲ್ರೆಡಿ ನಾನು ಡಾಕ್ಯುಮೆಂಟ್ ಏನೇನು ಬೇಕಂತ ಸ್ಕ್ಯಾನ್ ಮಾಡಿ ಇಟ್ಟಿದ್ದೀನಿ ನೋಡ್ಬೋದು ನೀವು. ಫೋಟೋ, ಕಡ್ಡಾಯವಾಗಿ ಫೋಟೋ ಹಾಕಬೇಕು. ಆಮೇಲೆ LC, ಸೆಲ್ಫ್ ಡಿಕ್ಲರೇಷನ್ ಫಾರ್ಮು, ಆಧಾರ್ ಕಾರ್ಡು, ರೇಷನ್ ಕಾರ್ಡ್. ಸೊ ಎಲ್ಲ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಇಟ್ಟಿದ್ದೀನಿ PDF ಅಲ್ಲಿ. ಸೊ ಒಂದೊಂದೇ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ನಂತರ ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನಮಗೆ ಮುಂಚೆ ಸೇವಾ ಸಿಂಧು ನಂಬರ್ ಬರ್ತಾಯಿತ್ತು, ಇವಾಗ ಡೈರೆಕ್ಟಾಗಿ ನಾಡ ಕಚೇರಿ ನಂಬರ್ ಬರೋದ್ರಿಂದ ಸೊ ನೋಡಿ ಡೈರೆಕ್ಟಾಗಿ ನಾಡ ಕಚೇರಿ ನಂಬರ್ ಜನರೇಟ್ ಆಗುತ್ತೆ. ಒಂದು ಚೆಕ್ ಲಿಸ್ಟ್ ಕೂಡ ಇಲ್ಲಿ ಸಿಗುತ್ತೆ. ಆಮೇಲೆ ಈ ಸಹಿಗೆ ಮುಂದುವರಿಸಿ ಅಂತ ಆಪ್ಷನ್ ಬರುತ್ತೆ. ಸೊ ಈ ಸೈನ್ ಸೊ ಈ ಸೈನ್ ಕಡ್ಡಾಯವಾಗಿ ಕಸ್ಟಮರ್ದೇ ಆಧಾರ್ ನಂಬರ್ ಹಾಕಿ ಈ ಸೈನ್ OTP ಹಾಕಬೇಕು.
ಸೊ ಒ ಟಿ ಪಿ ಬಂತು, ಒ ಟಿ ಪಿ ಎಂಟ್ರಿ ಮಾಡಿ ಚೆಕ್ ಮಾರ್ಕ್ ಹಾಕಿ ಸಬ್ಮಿಟ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಹಣ ಪಾವತಿ. ಸೊ ಪೇಮೆಂಟ್ ಗೇಟ್ವೇ ಕೂಡ ಸ್ವಲ್ಪ ಚೇಂಜಸ್ ಇದೆ. ಸೇವಾ ಸಿಂಧುಲ್ಲಿ ಏನು ಮಾಡ್ತಿದ್ವಿ ಅದೇ ಥರ ಇಲ್ಲಿ ಕೆಳಗಡೆ ಐ ಆಕ್ಸೆಪ್ಟ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕ್ಲಿಕ್ ಮಾಡಿ ಸೇವಾ ಸಿಂಧು ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದು ಕರ್ನಾಟಕ ಒನ್ ಪೋರ್ಟಲ್, ನಮ್ದು ಆಲ್ರೆಡಿ ಏನು ಗ್ರಾಮ ಒನ್ ವ್ಯಾಲೆಟ್ ಬರ್ತಿತ್ತು, ಸೊ ಅದೇ ವ್ಯಾಲೆಟಿಂದನೇ ಇಲ್ಲಿ ಸೇಮ್ ಇರುತ್ತೆ ಪ್ರೊಸೀಜರು. ಸೊ ಆ ಪೇಮೆಂಟನ್ನು ನಾವಿಲ್ಲಿ ಮಾಡೋಣ. ಸೊ ಪೇಮೆಂಟ್ ಮಾಡಿ ಸಬ್ಮಿಟ್ ಕೊಡ್ತೀನಿ. ಸಬ್ಮಿಟ್ ಕೊಟ್ಟ ನಂತರ ಇಲ್ಲಿ ನೋಡು ಆಪ್ಷನ್ ಬರುತ್ತೆ ಇನ್ನೊಂದು, ಮುಂದುವರೆಸಿ ಕ್ಲಿಕ್ ಮಾಡಬೇಕು. ಸಕ್ಸಸ್ ಆಯಿತು ಪೇಮೆಂಟು. ಆಮೇಲೆ ಡೌನ್ಲೋಡ್. ಸೊ ಇದು ಚೆಕ್ ಲಿಸ್ಟ್ ಬಂತು. ಓಕೆ, ಸೊ ಅಲ್ಲಿ ಆರ್ ಡಿ ನಂಬರ್ ಏನು ಬಂದಿರುತ್ತೆ, ನಮ್ಮ ಕಸ್ಟಮರ್ ರೆಸಿಪ್ಟ್ ಕೊಡಬೇಕಂತಂದರೆ ಸೊ ಒಂದಿಲ್ಲಿ ವಾಪಸ್ ನಾವಿಲ್ಲಿ ಹೋಗಬೇಕಾಗತ್ತೆ ಬ್ಯಾಕ್. ಸೊ ಆರ್ ಡಿ ನಂಬರನ್ನು ಕಾಪಿ ಮಾಡಿದ್ದೀನಿ. ಸೊ ಅದೇ ಆರ್ ಡಿ ನಂಬರ್ ಕಾಪಿ ಮಾಡಿದ ನಂತರ ಇಲ್ಲಿ ಆಪ್ಷನ್ ಬರುತ್ತೆ ನೋಡ್ಬೋದು ನೀವು. ಓಕೆ, ಅಲ್ಲೇನು ಬಂದಿತ್ತಲ್ಲ ಫಸ್ಟ್ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ಅಕ್ನಾಲೇಜ್ಮೆಂಟ್. ಕಸ್ಟಮರ್ಗೆ ನಾವು ಅಕ್ನಾಲೇಜ್ಮೆಂಟ್ ಕೊಡಬೇಕಪ್ಪ ಅಂತಂದರೆ ಸೊ ಅಲ್ಲಿ ಬಂದಂಥ ಆರ್ ಡಿ ನಂಬರ್ನ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ನಂತರ ನಮಗಿಲ್ಲಿ ಈ ಥರ ಅಕ್ನಾಲೇಜ್ಮೆಂಟ್ ಬರುತ್ತೆ. ಸೊ ಮುಂಚೆ ಸೇವಾ ಸಿಂಧು ನಂಬರ್ ಬರ್ತಾಯಿತ್ತು, ಇವಾಗ ಡೈರೆಕ್ಟಾಗಿ ನಾಡ ಕಚೇರಿಯ ಒಂದು ನಂಬರ್ ಬರ್ತಾಯಿದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಧನ್ಯವಾದ.